ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಮದುವೆಗೆ ರೆಡಿ ಆಗ್ತಾ ಇದ್ದೆ ನಾನು. ಸೊ ಯಾವ ರೀತಿ ರೆಡಿ ಆಗ್ತಾ ಇದ್ದೀನಿ ಅಂದರೆ ಮಿನಿಮಲ್ ಪ್ರಾಡಕ್ಟ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ರೆಡಿ ಆಗ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಪ್ರಾಡಕ್ಟ್ಸ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಡೀಟೇಲ್ಸ್ ಕೊಡ್ತೀನಿ. ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ಲಿಪ್ ಕೇರ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಸ್ಕಿನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮಾಯ್ಶ್ಚರೈಸರ್ ಆಗಿರಲಿ, ಸನ್ಸ್ಕ್ರೀನ್ ಆಗಿರಲಿ ಎಲ್ಲದೂ ಅಪ್ಲೈ ಮಾಡ್ಕೋಬೇಕು. ಸೊ ಇವಾಗ ನೆಕ್ಸ್ಟು ಫೌಂಡೇಶನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ನಾನು. ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಯಾವ ರೀತಿಯಾದ ಬ್ರಷ್ ಕೂಡ ಯೂಸ್ ಮಾಡಲ್ಲ. ನನಗೆ ನನ್ನ ಫಿಂಗರ್ಸ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನನಗೆ ನನ್ನ ಫಿಂಗರ್ಸಿಂದನೇ ಮಾಡ್ಕೊಳ್ಳೋದು. ನೀವೆಲ್ಲ ಯಾವ ಫೌಂಡೇಶನ್ ಯೂಸ್ ಮಾಡ್ತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಾದರೂ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದರೆ ನನಗೆ ಯಾವ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಯಾವುದೇ ರೀತಿ ಕನ್ಸೀಲರ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ನೋಡಿ, ಮೇಯ್ನಾಗಿ ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೋಬೇಕು ಅಷ್ಟೇ. ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ಅದು ಬ್ಲೆಂಡ್ ಆಗಬೇಕು. ಇಲ್ಲಾಂದರೆ ಬರೆ ಬರೆ ಥರ ಇಲ್ಲ ಬೂದಿಗೆ ಅಂತ ಅನಿಸುತ್ತೆ. ಅದು ಹಂಗೆಲ್ಲೂ ಅನಿಸ್ಬಾರ್ದು ಅಂದರೆ ಬ್ಲೆಂಡ್ ಮಾಡಬೇಕು. ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಫೌಂಡೇಶನ್ನ. ಫೌಂಡೇಶನ್ ಅಪ್ಲೈ ಮಾಡಿದ ತಕ್ಷಣ ಬ್ಲೆಂಡ್ ಮಾಡಿಬಿಡ್ಬೇಕು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಇವಾಗ ನಾನು ಕನ್ಸೀಲರ್ ಬದಲಿಗೆ ಸ್ವಲ್ಪ ಫೌಂಡೇಶನ್ನ ಈ ರೀತಿ ತೊಗೊಂಡು ನಾನಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಂದರೆ ಕಣ್ಣು ಸುತ್ತೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಆಯಿತು. ಡಾರ್ಕ್ ಸರ್ಕಲ್ಸ್ ಆಗಿತ್ತು ನನಗೆ ಜಾಸ್ತಿ. ಸೊ ನೋಡಿ, ಈ ಥರ ನಾನಲ್ಲಿ ನೀಟಾಗಿ ಫೌಂಡೇಶನ್ನ ಅಪ್ಲೈ ಮಾಡಿಬಿಟ್ಟು ಅಲ್ಲೇ ಬ್ಲೆಂಡ್ ಮಾಡಿಕೊಂಡೆ. ನೀಟಾಗಿ ಕೂರುತ್ತೆ ಸ್ಕಿನ್ನಿಗೆ. ಮೇನ್ ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅಲ್ಲಿಗೆ ಪೌಡರ್ ಹಾಕಿ ಸೆಟ್ ಮಾಡ್ಕೊಂಬಿಡ್ಬೇಕು. ನಾನು ಪೌಡರಿಗೆ ಸ್ವಲ್ಪ ಬ್ರಷ್ ಬಳಸ್ತೀನಿ. ಅಂಡರ್ ಐಗೆ ಸೆಟ್ ಮಾಡ್ಕೋಬೇಕು ಪೌಡರ್ ಹಾಕ್ಕೊಂಡು. ನೋ ಮೇಕಪ್ ಲುಕ್ ಅಂತಲೇ ಹೇಳ್ಬೋದು ಇದು. ಆದರೆ ಸಿಂಪಲ್ಲಾಗಿ ಹೆವಿ ಅಂತ ಅನಿಸಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಕಿನ್ ತುಂಬ ಗ್ಲೋ ಕೂಡ ಅನಿಸುತ್ತೆ. ಪೌಡರ್ನೂ ಅಷ್ಟೇ ತುಂಬ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು ಐ ಶ್ಯಾಡೋ ಉಪಯೋಗಿಸ್ತಾ ಇದ್ದೀನಿ. ಅಂದರೆ ನಾರ್ಮಲ್ ಗೋಲ್ಡನ್ ಕಲರ್ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ ನಾನು. ಇಲ್ಲಾಂದರೆ ಸಮ್ಟೈಮ್ಸ್ ನಾನು ಡಬಲ್ ಶೇಡ್ಸ್ನ ಕೂಡ ಯೂಸ್ ಮಾಡ್ತೀನಿ. 2 ಕಲರ್ಸ್ನ ಯೂಸ್ ಮಾಡ್ತೀನಿ. ಇವತ್ತು ಬರೀ ಗೋಲ್ಡನ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಟಿಪ್ಪಿಗೆ ವೈಟ್ ಕಲರ್ ಇರುತ್ತಲ್ಲ, ಅದು ಮಾತ್ರ ಟಿಪ್ಪಿಗೆ ಈ ರೀತಿ ಹಾಕ್ಕೋಬೇಕು. ಆವಾಗ ಅದು ಹೈಲೈಟಾಗಿ ಕಾಣುತ್ತೆ ಐಸ್ ಕೂಡ. ಈ ಕೆಲವೊಂದು ಸಣ್ಣ ಸಣ್ಣದು ಟಿಪ್ಸ್ ಇರುತ್ತಲ್ವಾ, ಸೊ ಅದೆಲ್ಲ ತುಂಬ ಚೆನ್ನಾಗಿ ನಮ್ಮ ಮೇಕಪ್ನ ಹೈಲೈಟ್ ಮಾಡುತ್ತೆ. ಅಲ್ಲಿ ಗೋಲ್ಡನ್ ಕಲರ್ ಹಾಕೋದ್ರಿಂದ ನಮ್ಮ ಐ ಶ್ಯಾಡೋ ಅಪ್ಲಿಕೇಶನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಐಸ್ ಕೂಡ ಅಷ್ಟೇ ಒಂದೊಳ್ಳೆ ಲುಕ್ ಕೂಡ ಬರುತ್ತೆ. ಇದು ಅಷ್ಟೇ ಮಸ್ಕರಾ ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್. ಎಕ್ಸ್ಟ್ರಾ ಮಸ್ಕರಾನೆಲ್ಲ ತೆಗ್ದ್ಬಿಟ್ಟು ನೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ. ನೋಡಿ ಇವಾಗ ನಾನು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲಷ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಷ್ಟೇ. ಇದು ಶುಗರ್ದು. ಮೇಕಪ್ ಮಾಡ್ಕೊಳ್ಳೋಕ್ಕೆ ಮೇನ್ ಕಾನ್ಫಿಡೆನ್ಸ್ ಇರಬೇಕು ನಮಗೇನೆ. ಮತ್ತು ಪ್ರಾಡಕ್ಟ್ ಸೆಲೆಕ್ಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರ ಪ್ರಾಡಕ್ಟ್ಸ್ನ ತೊಗೋಬೇಕು. ಮತ್ತು ಬ್ಲೆಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಐಸ್ ಕ್ಯೂಬಲ್ಲಿ ಫೇಸ್ನ ರಬ್ ಮಾಡ್ಕೊಳ್ಳಿ.
ತುಂಬ ಚೆನ್ನಾಗಿ ಮೇಕಪ್ ಸೆಟ್ ಆಗುತ್ತೆ ಸ್ಕಿನ್ನಿಗೆ. ನಾವೇ ನಾವೇ ಆರಾಮ್ಸೆ ಮೇಕಪ್ ಮಾಡ್ಕೋಬೋದು. ನೋಡಿ ಲೈನರ್ ಮತ್ತು ಎಲ್ಲದೂ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವುದಾದ್ರೂ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಮತ್ತು ಫೇಸ್ ಪ್ಯಾಕ್ ಬಗ್ಗೆ ಯಾವುದಾದ್ರೂ ಡೀಟೇಲ್ಸ್ ಬೇಕಂದರೆ ತಿಳಿಸಿ. ನಾನು ಮನೇಲೇ ಫೇಸ್ ಪ್ಯಾಕ್ ಮಾಡ್ಕೋತೀನಿ. ನೋಡಿ ಲಿಪ್ ಲೈನರ್ನ ಅಪ್ಲೈ ಮಾಡಿದ್ದಾಯಿತು. ಇವಾಗ ಲಾಸ್ಟಿಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕು. ಫಸ್ಟೇ ಲಿಪ್ ಬಾಮ್ ಅಪ್ಲೈ ಮಾಡ್ಕೋಬೇಕು. ಲಿಪ್ ಬಾಮ್ ಮಾತ್ರ ಅಪ್ಲೈ ಮಾಡಲೇಬೇಕು, ಲಿಪ್ಸ್ ಹಾಳಾಗಲ್ಲ. ನೋಡಿ ಇದಾಗಿತ್ತು ನನ್ನ ಇವತ್ತಿನ ಮೇಕಪ್ ಲುಕ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹೇಗಿತ್ತು ನನ್ನ ಮೇಕಪ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.